ಮಾತೆರ್ಲ ನಮಸ್ಕಾರ. ಎನ್ನ ಪುದರ್ ಕ್ಷಿತೀಜ್ ಕೆ ಸಾಲಿಯನ್ ಇನ್ನಿತ ಕನ್ನಡ ಸ್ಪೀಕಿಂಗ್ ಸ್ಪೋಕನ್ ಕ್ಲಾಸ್ ಕೋರ್ಸ್ ಪಂದ್ ಮದರ್ ತೆರೆಸಾ ಸ್ಟೋರಿ ಬುಕ್ ರೀಡಿಂಗ್ ಪಂದ್ ಬಲೆ ಕುಲ್ಲೆ ಐತ ಓದುಗ ದೀನಬಂತು ಶಾಂತ ಮದರ್ ತೆರೆಸಾ ಡಾಕ್ಟರ್ ಗೀತಾ ಶೆಣೈ ಸಂಪಾದಕ ಟ್ರಯಾಂಗಲ್ ಡಾಕ್ಟರ್ ನಾ ಸೋಮೇಶ್ವರ ವಿಶ್ವಮಾನ್ಯರು ಕರ್ನಾಟಕ ಪ್ರಕಾಶನ ದೀನಬಂಧು ಶಾಂತ ಮದರ್ ತೆರೆಸಾ ಐಟುಂಡತೆ ನಿಗ್ಲೆಗ್ ಮಾತೆರಗಿಲ್ಲ 45 ರೂಪೀಸ್ ಇತೇ ಕಿನ್ಯ ಅಂತಲೇ ಈತ್ ಕಿನ್ಯ ತಿಕ್ಕುನ್ ಇತೇ ಕಿನ್ಯ ಬಲೆ ಓದಿಗ ಸಂಪಾದಕ ಡಾಕ್ಟರ್ ನಾ ಸೋಮೇಶ್ವರ ದೀನಬಂತು ಶಾಂತ ಮದರ್ ತೆರೆಸಾ ಲೇಖಕಿ ಡಾಕ್ಟರ್ ಗೀತಾ ಶೆಣೈ ವಿಶ್ವಮಾನ್ಯರು ಕರ್ನಾಟಕ ಪ್ರಕಾಶನ. ನುಡಿಮಂಥನ ಮದರ್ ತೆರೆಸಾ 1910-1997 ಎಂದು ವಿಶ್ವವಿಖ್ಯಾತನಾದ ಮೂಲದ ಹೆಸರು ಅಗ್ನೆಸ್ ಗೂಂಗ್ಸಾ ಜೋಯೆಕ್ಸೋ ಅಲ್ಬೇನಿಯಾ ದೇಶಕ್ಕೆ ಭಾರತವನ್ನು ತಂದ ಕರ್ಮಭೂಮಿಯನ್ನಾಗಿ ಸ್ವೀಕರಿಸಿ ಬ್ಲೆಸ್ಡ್ ತೆರೆಸಾ ಆಫ್ ಕಲ್ಕಟ್ಟ ಮಿಷನರಿ ಚಾರಿಟೀಸ್ ಎಂಬ ಧಾರ್ಮಿಕ ಸ್ಥಾನಮಾನವನ್ನು ಪೋಪರಿರಿಂದಲೇ ಪಡೆದಿರುವರು. ತೆರೆಸಾ ಮೂಲತಃ ಅಧ್ಯಾಪಕಿ. ಶಿಕ್ಷಕಿಯನ್ನು ಕೆಲಸವನ್ನು ಬಿಟ್ಟು ಸಮಾಜ ಸೇವೆಯಲ್ಲಿ ತೊಡಗುವಂತೆ ಅಂತರ್ಬೋಧೆಯಾಗುತ್ತದೆ. ತೆರೆಸಾ ಕಲ್ಕತ್ತಾದ ಕೊಳಚೆ ಪ್ರದೇಶದಲ್ಲಿ ಸೇವೆಗೆ ಹೋರಾಡುತ್ತಾರೆ. ಆಸ್ತಿ ಪಂಜರವೇ ಬದುಕಿಯಾನೋ ಎಂಬಂತಿದ್ದ ವ್ಯಕ್ತಿತ್ವ ತೆರೆಸಾ ಕಣ್ಣು ಮುಂದೆಯೇ ಜೀವನವನ್ನು ಬಿಡುತ್ತಾನೆ. ಮಹಿಳೆಯೊಬ್ಬಳ ಪದಗಳನ್ನು ಹೆಗ್ಗಣಗಳು ತಿಂದು ಮುಗಿಸಿದ್ದರು. ಜೀವ ಹಿಡಿದುಕೊಂಡಿದ್ದ ಮಹಿಳೆಯೋರ್ವವನ್ನು ಆಸ್ಪತ್ರೆಗೆ ತಂದಾಗ ಹಾಸಿಗೆ ಖಾಲಿ ಇಲ್ಲ ಎಂಬ ಉತ್ತರ ದೊರೆತು ಆ ಮಹಿಳೆ ತೆರೆಸಾರವರ ಕೈ ಹಿಡಿದುಕೊಂಡೇ ಜೀವನವನ್ನು ಬಿಡುತ್ತಾಳೆ. ಕೂಡಲೇ ನಗರಸಭೆಗೆ ಹೋಗಿ ತೆರೆಸಾ ಅಧಿಕಾರಗಳನ್ನು ತಾರಾಪೇಟೆಗೆ ತೆಗೆದುಕೊಂಡಾಗ ಕಾಳಿಮಂದಿರದ ಎದುರಾಗಿದ್ದ ಪಾಳುಬಿದ್ದ ಧರ್ಮಶಾಲೆಯನ್ನು ನೀಡಿದರು. ಅಲ್ಲಿ ತೆರೆಸಾ ನಿರ್ಮಲ ಹೃದಯವನ್ನು ಆರಂಭಿಸಿ ರೋಗಗ್ರಸ್ತರಿಗೆ ಆಶ್ರಯ ಚಿಕಿತ್ಸೆ ನೀಡುವಾಗ ಅವರ ಮೇಲೆ ಮತಾಂತರ ಆರೋಪ ಬರುತ್ತದೆ. ಪೊಲೀಸ್ ಕಮಿಷನರ್ ನಿರ್ಮಲ ಹೃದಯಕ್ಕೆ ಭೇಟಿಯಾಯಿತ ರೋಗಿಯ ಬಾಯಲ್ಲಿರುವ ಹುಣ್ಣುಗಳಿಂದ ಹುಳು ತೆಗೆದು ಉಪಚರಿಸುತ್ತಿರುವ ತೆರೆಸಾ ಅವರನ್ನು ಪೊಲೀಸ್ ಆಯುಕ್ತರು ಕಾಣುತ್ತಾರೆ. ಈ ಪ್ರಕರಣದ ನಂತರ ತೆರೆಸಾ ಹಿಂದಿರುಗಿ ನೋಡುವ ಪ್ರಮೇಯವೇ ಬರುವುದಿಲ್ಲ. ಮದರ್ ತೆರೆಸಾ ಅವರ ಬದುಕು ಹಾಲಿನಂತೆ ಸ್ವಚ್ಛವಾಗಿತ್ತು ಎಂದೆಂದು ಭಾವಿಸಬೇಕಾಗಿಲ್ಲ. ಆಕೆಯ ಮೇಲೆ ಅನೇಕ ಧಾರ್ಮಿಕ, ಆರ್ಥಿಕ ಹಾಗೂ ಸಾಮಾಜಿಕ ಆರೋಪಗಳಿದ್ದವು. ಆದರೆ ಎಲ್ಲವೂ ಆಕೆಯ ಪೂರ್ಣ ಸೇವಾ ಮನೋಭಾವದ ಕೆಲಸ ಕಾರ್ಯಗಳ ಹಿನ್ನೆಲೆಯಲ್ಲಿ ಗೌಣವಾದವು. ತೆರೆಸಾರಿಗೆ ನೊಬೆಲ್ ಶಾಂತಿ ಪ್ರಶಸ್ತಿ ದೊರೆಯಿತು. ಭಾರತದ ಸರ್ಕಾರವು ಭಾರತವನ್ನು ನೀಡಿತು. ರಾಮನ್ ಮ್ಯಾಗಸೆ ಪ್ರಶಸ್ತಿ, ನೆಹರು ಶಾಂತಿ ಪ್ರಶಸ್ತಿ, ಬ್ರಿಟನ್ ಟೆಂಪಲ್ಟನ್
ಪ್ರಶಸ್ತಿ ಇತ್ಯಾದಿ ಅನೇಕ ಜಾಗತಿಕ ಪ್ರಶಸ್ತಿ ದೊರೆತವು. ಮರಣೋತ್ತರವಾದ ತೆರೆಸಾರವರಿಗೆ ವ್ಯಾಟಿಕನ್ನಿನ ಪೋಪಕರು ಬ್ಲಸ್ಡ್ ಕ್ರೈಸ್ತ ಪದವನ್ನು ಅರ್ಪಿಸಿದರು. ಮೋನಿಕಾ ಬೇಸ್ರಾ ಎನ್ನುವ ಭಾರತೀಯ ಮಹಿಳೆಯ ಹೊಟ್ಟೆಯಲ್ಲಿದ್ದ ಗಡ್ಡೆಯನ್ನು ತೆರೆಸಾರವರು ಗುಣಪಡಿಸಿದರು ಎನ್ನುವ ಪವಾಡ ಕಾರ್ಯಕ್ಕಾಗಿ ಬ್ಲೆಸ್ಡ್ ಪದಕ್ಕೆ ತೆರೆಸಾರ್ಹರಾದರು. ಲೇಖಕಿ ಗೀತಾ ಶೆಣೈ ಅವರಿಗೆ ಅಭಿನಂದನೆಗಳು. ಬೆಂಗಳೂರು ಜನವರಿ 2015. ಡಾಕ್ಟರ್ ನಾ ಸೋಮೇಶ್ವರ gmail.com. ಥ್ಯಾಂಕ್ ಯು. ಲೈಕ್ ಮಲ್ಪಲೆ, ಕಮೆಂಟ್ ಮಲ್ಪಲೆ, ಸಬ್ಸ್ಕ್ರೈಬ್ ಮಲ್ಪಲೆ, ಶೇರ್ ಮಲ್ಪಲೆ. ಥ್ಯಾಂಕ್ ಯು. ವೆಲ್ಕಮ್.